ಸ್ನೇಹಿತರೆ, ಶುಭೋದಯ, ಶುಭ ದಿನ. ಈ ಶುಭ ದಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕು, ಬೆಳಿಗ್ಗೆ ತಿಂಡಿ ಬೇಕು, ವೈವಿಧ್ಯಮಯ ತಿಂಡಿ. ಕಡುಬು, ತಟ್ಟೆ ಕಡುಬು, ಕೊಟ್ಟೆ ಕಡುಬು, ಇಡ್ಲಿ, ಪಲಾವು, ಕೇಸರಿ ಬಾತು, ವಡ, ರವಾ ವಡ, ಹೀಗೆ ಹಲವು ರೀತಿಯ ತಿಂಡಿ ತಿನಿಸುಗಳು ನಮಗೆ ರುಚಿ ರುಚಿಯಾಗಿ ಬೆಳಿಗ್ಗೆ ಬೇಕಾಗ್ತದೆ. ಆದ್ರೆ ಆ ರುಚಿ ತಿಂಡಿ ತಿನಿಸುಗಳನ್ನ ಮಾಡಲಿಕ್ಕೆ ಬಾಣಸಿಗರಿಗೆ, ಅಂದ್ರೆ ಅದು ಹೋಟೆಲ್ನಲ್ಲೂ ಆಗ್ಬೋದು ಅಥವಾ ಅದು ಮನೆಯಲ್ಲಿ ಹೆಂಗಸರಿಗೂ ಆಗ್ಬೋದು, ಮಾಡಲಿಕ್ಕೆ ಅದರ ಹಿಂದೆ ಎಷ್ಟು ಕೆಲಸ ಇದೆ. ಒಂದು ಮನೆಯಲ್ಲಿ ಯಜಮಾನರಿಗೆ, ಮಕ್ಕಳಿಗೆ ಒಂದು ತಿಂಡಿಯನ್ನು ಮಾಡಿಕೊಟ್ಟು ಅವರನ್ನು ಸಂತೃಪ್ತಿಗೊಳಿಸಬೇಕಾದ್ರೆ ಆ ಮನೆಯ ಯಜಮಾನತಿಗೆ ಎಷ್ಟು ಕಷ್ಟ ಇದೆ, ಆ ತಿಂಡಿ ಮಾಡುವ ಹಿಂದೆ ಎಷ್ಟು ಕೆಲಸ ಇದೆ ಅನ್ನೋದು ಸಾಧಾರಣವಾಗಿ ಕೆಲವರಿಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿದೆ. ಎಲ್ಲರಿಗೂ ಗೊತ್ತಿಲ್ಲ ಅಂತ ನಾನು ಹೇಳಲಾರೆ, ಕೆಲವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದು ತಿನ್ನುವಾಗ ಅವ್ರಿಗೆ ತಿಂಡಿ ರೆಡಿಯಾಗಿರ್ತದೆ, ಗೊತ್ತಾಯ್ತಾ. ಅದು ಮಾಡಬೇಕಾದ್ರೆ ಎಷ್ಟು ಕೆಲಸ ಆಗಿದೆ ಅದೇನು ಯಾರಿಗೂ ಗೊತ್ತಾಗುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ತಟ್ಟೆ ಇಡ್ಲಿ ಮಾಡಬೇಕು, ಕಡೆ ಆ ತಟ್ಟೆಗಳನ್ನು ತೊಳಿಬೇಕು, ಅದನ್ನು ನೆನೆಸಿ ಇಡಬೇಕು, ಅದನ್ನು ರುಬ್ಬಬೇಕು ಹಿಟ್ಟನ್ನ. ಹಾಗೆ ಹಲವು ಕೆಲಸಗಳು ಹೆಂಗಸರಿಗಿದೆ. ಆದ್ರೆ ಅದನ್ನ ಯಾರು ಕೇಳುವುದೂ ಇಲ್ಲ, ಅದರ ಬಗ್ಗೆ ಗೋಜಿಗೂ ಹೋಗುವುದಿಲ್ಲ. ತಿಂಡಿ ತಿಂತು ರುಚಿಯಾಗಿದೆ, ಓಹ್ ಸೂಪರ್, ಆ ದಿವಸ ನಮ್ಮ ಕೆಲಸ ಕಾರ್ಯಗಳು ಸುಗಮ. ಯಾಕಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನೋದು ನಮಗೆ ಒಂದು ರೀತಿಯ ಎನರ್ಜಿ ಕೊಟ್ಟಾಗೆ. ಆ ತಿಂಡಿ ತಿನಿಸುಗಳು ಕರೆಕ್ಟ್ ಆಗಿ ಇದ್ದು ನಾವು ಮನೆಯಿಂದ ಹೊರಗಡೆ ಹೋಗಿತ್ತು ಅಂತ ಆದ್ರೆ ಆ ದಿವಸ ನಮಗೆ ಎಂಜಾಯ್. ಹಾಗೆ ಅದರಲ್ಲಿ ಒಂದು ತಿಂಡಿ ಕಡುಬು. ಗಣೇಶನ ಹಬ್ಬಕ್ಕೆ ಬಹಳ ಶ್ರೇಷ್ಠವಾದ ಕಡುಬು, ಅದರ ರುಚಿಯೇ ಬೇರೆ. ಅದರಲ್ಲಿಯೂ ಹಲಸಿನ ಕೊಟ್ಟೆ ಕಡುಬು, ಮೊಣಕನ ವಾಲೆ ಕಟ್ಟೆ ಕಡುಬು, ಹೀಗೆ ಹಲವು ರೀತಿಯ ಕಡುಬುಗಳಿವೆ. ಲೋಟ ಕಡುಬು, ಅದರಲ್ಲಿ ಮೊಣಕನ ವಾಲೆ ಕಟ್ಟೆ ಕಡುಬು ಅನ್ನೋದು ಬಹಳ ರುಚಿ, ಪರಿಮಳ. ಆದ್ರೆ ಆ ಪರಿಮಳಗಿಂತ ಅದನ್ನೇ ಮಾಡುವಾಗ ಅದ್ರ ಕಷ್ಟ, ಎಷ್ಟು ಕೆಲಸ ಇದೆ ಅನ್ನೋದು ಅದನ್ನು ಮಾಡಿದವರಿಗೆ ಮಾತ್ರ ಗೊತ್ತುಂಟು. ನಮಗೆ ಮನೆಯಲ್ಲಿ ಮಾಡಿ ಹಾಕ್ತಾರೆ, ತೆಂಗಿನ ಎಣ್ಣೆ ಹಾಕ್ತಾರೆ, ಅದಕ್ಕೆ ಚಟ್ನಿ ಹಾಕ್ತಾರೆ, ಸೂಪರ್. ಆದರೆ ಆ ಮೊಣಕನ ವಾಲೆ ಕೊಟ್ಟೆ ಕಡುಬು ತಿನ್ನಬೇಕಾದ್ರೆ ಅದಕ್ಕೆ ಆಗುವ ಕೆಲಸ, ತಗುಲುವ ಕೆಲಸ ಎಷ್ಟು ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ಒಮ್ಮೆ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಯಾಕಂದ್ರೆ ಇವತ್ತಿನ ಪೀಳಿಗೆಗೆ ಕಡುಬನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ಮಾಡುವ ಮೊದಲು ಏನೇನು ಕೆಲಸ ಇರ್ತದೆ, ಆ ಕೊಟ್ಟೆ ಹೇಗೆ ಮಾಡ್ತಾರೆ, ಎಲ್ಲಿಂದ ತರ್ತಾರೆ, ಆ ಕೊಟ್ಟೆಯನ್ನ ಮಾಡುವಾಗ ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಸಾಧಾರಣವಾಗಿ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾನು ಇವತ್ತಿನ ಶುಭ ದಿನ ಕಾರ್ಯಕ್ರಮದಲ್ಲಿ ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ. ಇವರು ಸುರೇಶ್ ಅಣ್ಣ ಅಂತ, ಅಂಕದಕಟ್ಟೆಯ ಮೂಡಂಗ್ಳೂರಿನಲ್ಲಿ ಇವರ ಮನೆ ಇದೆ. ಇವರು ಕಡುಬಿನ ಕೊಟ್ಟೆ ಮಾಡುವುದರಲ್ಲಿ ಬಹಳ ನಿಸ್ಸಿಮರು, ಬಹಳ ನಿಪುಣರು. ಇವರ ಕೈ ಚಳಕ ನೋಡೋಣ ಬನ್ನಿ. ವಾಲೆಯನ್ನು ತಗೊಂಡು ಬಂದು ಮುಳ್ಳನ್ನು ತೆಗಿತಾ ಇದ್ದಾರೆ ಸ್ನೇಹಿತರೆ. ಮೊದಲು ವಾಲೆಯಲ್ಲಿರುವ ಮುಳ್ಳನ್ನು ಚೂರಿಯಲ್ಲಿ ತೆಗೆದುಕೊಳ್ಬೇಕು. ಇದು ವಾಲೆ ತಂದ ನಂತರ ಮೊದಲಿನ ಕೆಲಸ. ನೋಡಿ ಎಷ್ಟು ನಾಜೂಕಾಗಿ ಅಚ್ಚುಕಟ್ಟಾಗಿ ನಮ್ಮ ಸುರೇಶ್ ಅಣ್ಣವರು ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಮುಳ್ಳನ್ನು ರಿಮೂವ್ ಮಾಡಿದ ನಂತರ ಅದನ್ನು ಬಿಸಿ ಮಾಡಿ ಹದ ಮಾಡಿಕೊಳ್ಬೇಕು. ಯಾಕಂದರೆ ವಾಲೆ ಪರಿಮಳ ಬರಬೇಕಾದ್ರೆ ಅದನ್ನು ಬಿಸಿ ಮಾಡಿ ಹದ ಮಾಡಿದ ನಂತರವೇ ಕೊಟ್ಟೆ ಕಡುಬು ಪರಿಮಳ ಬರುವಂಥದ್ದು. ಹಾಗಾಗಿ ನೋಡಿ ಅದನ್ನು ನಯವಾಗಿ ಹದ ಮಾಡ್ತಾ ಇದ್ದಾರೆ.
ಹದ ಮಾಡುವ ರೀತಿಯನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಬೆಂಕಿಯ ಮುಂದೆ ಕುಳಿತುಕೊಂಡು ಆ ಓಲೆಯನ್ನು ಹದ ಮಾಡುವ ರೀತಿಯನ್ನು ನಾಜೂಕಾಗಿ ನಯವಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಾದರೆ ಕೈಯೆಲ್ಲ ಮುಳ್ಳ ಸವರಿ ಗಾಯ ಆಗುವ ಸಾಧ್ಯತೆ ಇರ್ತದೆ. ಕೈಗೆ ಬೆಂಕಿಯೂ ತಗಲ್ಬೋದು. ನೋಡಿ, ನಯವಾಗಿ ಕೆಲಸವನ್ನು ನಾಜೂಕಾಗಿ ಮಾಡ್ತಾ ಇದ್ದಾರೆ ನಮ್ಮ ಸುರೇಶ್ ಅಣ್ಣವರು. ನೋಡಿ ಸ್ನೇಹಿತರೆ, ಹಂತ ಹಂತವಾಗಿ ಎಷ್ಟು ನಯವಾಗಿ ನಾಜೂಕಾಗಿ ನಮ್ಮ ಸುರೇಶ್ ಅಣ್ಣವರು ಕಡುಬು ಮಾಡಲಿಕ್ಕೆ, ಕಡುಬಿನ ಕೊಟ್ಟೆ ಮಾಡಲಿಕ್ಕೆ ಪರಿಶ್ರಮ ತೋರಿಸ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಸ್ನೇಹಿತರೆ, ಯಾವುದೇ ಕೆಲಸ ಮಾಡಬೇಕಾದರೂ ನಮಗೆ ಶ್ರದ್ಧೆ, ಆಸಕ್ತಿ ಬಹುಮುಖ್ಯ. ನೋಡಿ, ನಮ್ಮ ಸುರೇಶ್ ಅಣ್ಣವರು ಸಹ ಆ ಕೆಲಸ ಮಾಡುವಾಗ ಮುಖದಲ್ಲಿ ಯಾವುದೇ ಆಯಾಸವನ್ನು ತೋರಿಸಿಕೊಳ್ಳದೆ ಎಷ್ಟು ಆಸಕ್ತಿಯಿಂದ, ಶ್ರದ್ಧೆಯಿಂದ, ಖುಷಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ನಮಗೆ ಸಾಕ್ಷಿ ಸ್ನೇಹಿತರೆ. ನೋಡಿ, ಕೊಟ್ಟೆಯನ್ನು ತಯಾರಿ ಮಾಡ್ತಾ ಇದ್ದಾರೆ. ನೋಡಿ, ಕೊಟ್ಟೆ ರೆಡಿಯಾಗುವುದು ಹೀಗೆ. ನಮಗೆ ಕೊಟ್ಟೆ ಕಡುಬು ತಿಂದು ಮಾತ್ರ ಗೊತ್ತುಂಟು ವಿನಃ ನೋಡಿ ಕೊಟ್ಟೆ ಆಗುವಂಥ ಕ್ರಮ ನೋಡಿ ಸುರೇಶ್ ಅಣ್ಣವರು ತೋರಿಸ್ತಾ ಇದ್ದಾರೆ. ಕಡುಬು ಮಾಡಲಿಕ್ಕೆ ಕಡುಬಿನ ಕೊಟ್ಟೆ ರೆಡಿಯಾಗಿದೆ ಸ್ನೇಹಿತರೆ. ವಾಹ್, ಮೆಚ್ಚಿಕೊಳ್ಳಲೇಬೇಕಲ್ಲ ಸ್ನೇಹಿತರೆ. ಕಡುಬು